ನಾಳೆ 8ನೇ ತಾರೀಕು ಬೆಂಗಳೂರಿನಲ್ಲಿ ಈ ಸರ್ಕಾರದ ಆಡಳಿತ ವೈಖರಿ ವಿಫಲ ಆಗಿ ಒಂದು ರೀತಿ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಬರಗಾಲ ತಾಂಡವಾಡ್ತಾ ಇದೆ, ವಿದ್ಯುತ್ ಕಣ್ಣು ಮುಚ್ಚಾಲೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಇದೆಲ್ಲದರ ವಿರುದ್ಧ ನಾಳೆ ಬೆಂಗಳೂರಿನಲ್ಲಿ ಮತ್ತು ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನಾ ಸಭೆಗಳು, ಮೆರವಣಿಗೆಗಳನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅಭಿವೃದ್ಧಿಯನ್ನು ಸಂಪೂರ್ಣ ಕಡೆಗಣನೆ ಮಾಡಿರುವಂತಹದ್ದು. ಬರಗಾಲದಿಂದ ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಜನ ಕಂಗಾಲಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಬರಗಾಲ ಅಂತೇಳಿ ರಾಜ್ಯವನ್ನು ಘೋಷಣೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರುವಂತಹದ್ದು. ಕಾವೇರಿ ನೀರನ್ನು ನಿತ್ಯ 5,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ನಮಗೆ ನೀರಿಲ್ಲ. ಕನ್ನಂಬಾಡಿ ಕಟ್ಟೆ ಖಾಲಿ ಆಗ್ತಾ ಇದೆ. ಮುಂದೆ ರೈತರು ಹೋರಾಟ ಮಾಡ್ತಾ ಇದ್ರು ಸಹ ಸುಪ್ರೀಂ ಕೋರ್ಟ್ನ ಮನವೊಲಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ವಿದ್ಯುತ್ ಬಿಲ್ಲನ್ನು ಜಾಸ್ತಿ ಮಾಡಿ ಮೊದಲು ಸಾಮಾನ್ಯ ಜನ ಕೊಡ್ತಿದ್ದಂಥ ಬಿಲ್ಗಿಂತ 2 ಪಟ್ಟು ಹೆಚ್ಚು ಇವತ್ತು ವಿದ್ಯುತ್ ಬಿಲ್ ಆಗಿದೆ. ಹಾಲಿನ ದರ ಹೆಚ್ಚಿದ್ದಾರೆ. ಈ ಸರ್ಕಾರ ಒಂದು ರೀತಿ ವರ್ಗಾವಣೆ ದಂಧೆಯಲ್ಲೇ ನಿರತರಾಗಿರುವಂತಹದ್ದು ಪ್ರತಿನಿತ್ಯ ಅನುಭವಕ್ಕೆ ಬರ್ತಾ ಇದೆ. ಕಾಂಟ್ರಾಕ್ಟ್ಗಳು ಸರ್ಕಾರ ನಮಗೆ ಕಮಿಷನ್ ಕೊಡಬೇಕು ಅಂತ ಹಿಂದೆ ಮಾಡಿದಂಥ ಕೆಲಸಕ್ಕೂ ಸಹ ಇವತ್ತು ಕಮಿಷನ್ ಕೇಳುವಂಥ ಒಂದು ವಿಚಿತ್ರವಾದ ಪರಿಸ್ಥಿತಿ ಈ ಸರ್ಕಾರ ಮಾಡ್ತಿರುವಂತಹದ್ದು. ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ನಾವು ನೀಡುತ್ತಿದ್ದಂಥ ಪ್ರತಿ ರೈತರಿಗೆ 4,000 ರೂಪಾಯಿ ಒಂದು ಹಣ, ಅದನ್ನು ಸಹ ನಿಲ್ಲಿಸಿದ್ದಾರೆ. NEP ನಮ್ಮ ಸರ್ಕಾರ ತಂದಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರದ್ದು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ, ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಮೇಲೆ ಅನಗತ್ಯವಾಗಿ ಕೇಸ್ ಹಾಕಿ ದ್ವೇಷವನ್ನು ಸಾರ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಹೋರಾಟದಲ್ಲಿ ಬೆಂಗಳೂರಿನ ನಮ್ಮೆಲ್ಲ ಶಾಸಕರು, ಸಂಸತ್ ಸದಸ್ಯರು ಸುಮಾರು 15-20 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಇದುವರೆಗೂ ಸಾಕಷ್ಟು ಸಮಯವನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ದು, ಸರ್ಕಾರ ಇನ್ನೂ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ವರ್ಗಾವಣೆ ದಂಧೆಲೇ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಇದು ಹೋರಾಟ ಪ್ರಾರಂಭ ಮಾತ್ರ. ರಾಜ್ಯದ ಉದ್ದಗಲಿಗೆ ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಮುಂದೆ ಅದು ಯಾವ ರೂಪಕ್ಕೆ ಹೋಗುತ್ತೋ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ಅನ್ನೋಂಥ ಎಚ್ಚರಿಕೆ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಶಿವಾನಂದ ಪಾಟೀಲ್ ಅವರು ನಿನ್ನೆ ಮಾತಾಡ್ತಾ ರೈತರ ಆತ್ಮಹತ್ಯೆ, ಶಿವಾನಂದ ಪಾಟೀಲ್ ರವರ ಹೇಳಿಕೆ ಬೇಜವಾಬ್ದಾರಿಯಿಂದ ಕೂಡಿದಂಥದ್ದು. ಪರಿಹಾರ ಸಿಗುತ್ತೆ ಅಂತೇಳಿ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಹೇಳೋ ಮಾತು ಅಂತ ಒಬ್ಬ ಸಚಿವರಿಗೆ ಶೋಭೆ ತರುವಂತಹದ್ದಲ್ಲ. ಇದನ್ನು ನಾನು ಖಂಡಿಸ್ತೇನೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ತರ ಬೇಜವಾಬ್ದಾರಿ ಹೇಳಿಕೆಯನ್ನು. ಇನ್ನೊಂದು ವಿಚಾರ ಅಂದ್ರೆ ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವ್ರನ್ನ ಹಿಂದೆ ಜೈಲಿಗೆ ಕಳಿಸಕ್ಕೆ ಬಿಜೆಪಿಯವರೇ ಕಾರಣ ಅನ್ನೋ ನಾನು ಅದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡೋಕೆ ಹೋಗೋಲ್ಲ. ರೇಣುಕಸ್ವಾಮಿ ಹತ್ರ ಮಾತನಾಡಿದ್ದೇನೆ. ಯಾರು ಯಾವುದಕ್ಕೂ ಕಾರಣ ಅಲ್ಲ. ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಪಕ್ಷ ಕಟ್ಟಬೇಕಾಗಿದೆ, ಪಕ್ಷವನ್ನು ಬೆಳೆಸಬೇಕಾಗಿದೆ. ಆ ಕಡೆ ಹೆಚ್ಚು ಗಮನವನ್ನು ನಾವು ಕೊಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಪಾರ್ಟಿಯಲ್ಲಿರುವಂತಹ ಕೆಲ ಶಾಸಕರನ್ನ ಸಂಪರ್ಕ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ಎಲ್ಲ ಶಾಸಕರ ಜೊತೆ ಮಾತನಾಡಿದ್ದೇನೆ. ಯಾವುದೇ ಒಬ್ಬ ಶಾಸಕರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಸಹ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೇ ಪ್ರತ್ಯಕ್ಷ ನೋಡೋರಿದ್ದೀರಾ. ಸರ್, ಕಾವೇರಿ ವಿಚಾರದಲ್ಲಿ ಬಿಜೆಪಿಯವರ ಯಾಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬಾರದು, ರಾಜ್ಯಕ್ಕೆ ಅನುಕೂಲ ಆಗೋ ರೀತಿ? ಕಾವೇರಿ ಇರಬಹುದು, ಯಾವುದೇ ಇರಬಹುದು, ಕೇಂದ್ರಕ್ಕೆ ಏನು ಒತ್ತಾಯ ತರಬೇಕು ಅದು ನಾವು ಮಾಡೇ ಮಾಡ್ತೇವೆ. ಆದರೆ ಈ ಸರ್ಕಾರ ಬೇಜವಾಬ್ದಾರಿಯಿಂದ ಏನು ನಡ್ಕೊತಾ ಇದೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲ ವಿಷಯದಲ್ಲೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದನ್ನು ಖಂಡಿಸಿ ಹೋರಾಟ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾಡ್ತಾರೆ, ಇವತ್ತು ನಾಳೆಯಲ್ಲಿ ಮಾಡ್ತಾರೆ. ಆ ಕಡೆ ಗಮನ ಕೊಡ್ತಾ ಇದ್ದೀವಿ. ಎಲ್ಲರೂ ಸಹ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ನಾಯಕರು ಇಲ್ಲ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ. ನಮ್ಮ ಕೆಲಸ ಕಾರ್ಯಗಳೇನು ನಾವು ನಿಲ್ಲಿಸಿಲ್ಲ. ಕೊನೆ ಪ್ರಶ್ನೆ, ನಿಮ್ಮ ನಾಯಕತ್ವದ ನಂತರ ನಿಮ್ಮನ್ನು ನೋಡ್ಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು, ಪಾರ್ಟಿಲಿ ಗಟ್ಟಿಯಾಗಿ ಇರ್ತಾ ಇದ್ರು. ಆದ್ರೆ ನೀವು ಹೋರಾಟ ಈಗ ನಿಮ್ಗೊಂದು ಮಾತು ಇವತ್ತು ಹೇಳಕ್ ನಾನು ಇಷ್ಟಪಡ್ತೇನೆ.
ಇವತ್ತಿನಿಂದ ನಿಮ್ಮ ಯಡಿಯೂರಪ್ಪ ಮನೇಲಿ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ರಾಜ್ಯದ ಉದ್ದಗಲಿಗೆ ಹೋರಾಟ ಮಾಡಿ ಮತ್ತೆ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 22-23 ಸೀಟ್ ಗೆಲ್ಲೇಬೇಕು. ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಬೇಕು ಅದನ್ನು ನಾನು ಮಾಡುತ್ತೇನೆ. ನನ್ನ ಪ್ರವಾಸ ಇನ್ನು 3-4 ದಿವಸದಲ್ಲಿ ಪ್ರಾರಂಭ ಆಗುತ್ತೆ. ಧನ್ಯವಾದ, ನಮಸ್ಕಾರ.